ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ವಿತೌಟ್ ಓವನ್ ಟೂಟಿ ಫ್ರೂಟಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆರಿ ಸಿಂಪಲ್, ಈಸಿ, ಯಾವಾಗ ಬೇಕಾದರೂ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಆರೋಗ್ಯಕರವಾಗಿ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪಿಗೆ ಅರ್ಧ ಕಪ್ಪಷ್ಟು ಮೊಸರು ಮತ್ತು ಪ್ಯೂರ್ ಒಳ್ಳೆಣ್ಣೆಯನ್ನು ನಾವು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಬೇಕು. ಮೊಸರು ಅರ್ಧ ಕಪ್ಪು ರಿಫೈನ್ಡ್ ಆಯಿಲ್ ಅಂದರೆ ಒಳ್ಳೆಣ್ಣೆ, ಅದನ್ನು ಕೂಡ ಅರ್ಧ ಕಪ್ಪು. ನಾವು ಮೆಜರ್ಮೆಂಟಿಗೆ ಏನು 1.5 ಕಪ್ ತೊಗೊಂಡಿರ್ತೀವೋ ಅದರಲ್ಲೇ ನಾವು ಇದನ್ನು ತೊಗೋಬೇಕು. ಇವಾಗ ನಾನು ಹಾಕ್ಕೊಂಡಿದ್ದು ವೆನಿಲಾ ಎಸೆನ್ಸು, ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ವೆನಿಲಾ ಎಸೆನ್ಸು, ಮತ್ತು ಬೇಕಿಂಗ್ ಪೌಡರು ಒಂದು ಚಿಕ್ಕ ಟೀ ಸ್ಪೂನಲ್ಲಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪೌಡರು ಕೂಡ ಹಾಕಬೇಕು. ಬೇಕಿಂಗ್ ಪೌಡರು, ಸೋಡಾ ಪೌಡರು, ಆಮೇಲೆ ಹಾಲು 1 ಕಪ್ಪಷ್ಟು. ಅಳತೆ ಕಪ್ಪಲ್ಲಿ ಏನು 1.5 ಕಪ್ಪೆ ಮೈದಾ ತೊಗೊಂಡಿರ್ತೀರೋ ಅದೇ ಕಪ್ನಲ್ಲಿ ನೀವು 1 ಕಪ್ಪಷ್ಟು ಹಾಲು ತೊಗೊಳ್ಳಿ. ಕಾಯ್ದಿರೋ ಹಾಲು, ಆದರೆ ಹಾಲನ್ನು ಎಟ್ ಎ ಟೈಮ್ ಸುರಿಬಾರ್ದು. ನಿಧಾನವಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ನ ನಾವು ಅಲ್ಲಿ ರೆಡಿಯಾಗಿ ಬಿಟ್ಟಿದ್ದೀವಿ. ಕುಕ್ಕರ್ನ ಈಗ ನಾವು 5 ನಿಮಿಷಗಳ ಕಾಲ ಪ್ರೀಹೀಟ್ ಮಾಡೋಕ್ಕೆ ಇಡಬೇಕು. ಉಪ್ಪು ಹಾಕೋದೇನು ಬೇಡ, ಇದು ಹಾಗೆ ಬೇಯುತ್ತೆ. ನಾನು 5 ಮಿನಿಟ್ಸ್ ಪ್ರೀಹೀಟ್ ಮಾಡಿ ಗ್ಯಾಸ್ಕೆಟನ್ನು ತೆಗೆದು ಮುಚ್ಚಿಬಿಟ್ಟು 5 ನಿಮಿಷ ಪ್ರೀಹೀಟ್ಗೆ ಇಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಉರಿ ಸಿಮ್ಮಲ್ಲಿರಬೇಕು. ಈಗ ನೋಡಿ, ನಾನು ಹಾಕಿದ ಎಲ್ಲ ಮಿಶ್ರಣವನ್ನು ರೆಡಿ ಮಾಡ್ಕೊಂಡು ಈಗ ಬ್ಯಾಟರ್ನ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಟರು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡ್ತಾ ಇದ್ದೀರಲ್ವ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಹಾಲು, ಮೈದಾ, ಮೊಸರು, ಎಣ್ಣೆ ಮತ್ತು ಸಕ್ಕರೆ ಪೌಡರು ನಾನು ನಿಮ್ಗೆ ಹೇಳಿರಲಿಲ್ಲ. ಶುಗರು 1.5 ಕಪ್ಪಿಗೆ 1 ಕಪ್ಪಷ್ಟು ಶುಗರ್ನ ನಾನು ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಒಂದು ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ, ಒಂದು ಬಟರ್ ಪೇಪರ್ ಕೂಡ ತೊಗೊಂಡಿದ್ದೀನಿ. ಆಯಿಲಿಂದ ನಾನು ಗ್ರೀಸ್ ಮಾಡ್ತಾಯಿದ್ದೀನಿ. ಬಟರ್ ಪೇಪರ್ ಜೊತೆಗೆ ಮೌಲ್ಡ್ ಏನಿರುತ್ತೋ ಸುತ್ತಲೂ ಕೂಡ ನೀವು ಆಯಿಲಿಂದ ಗ್ರೀಸ್ ಮಾಡಬೇಕು. ಯಾಕೆಂದರೆ ಆರಿದ ಮೇಲೆ ನಾವು ಕೇಕ್ನ ಇನ್ನೊಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಂಟ್ಕೋಬಾರ್ದಲ್ವ, ಹಾಗಾಗಿ ಸುತ್ತಲೂ ನಾನು ಕೇಕ್ ಟಿನ್ಗೆ ಗ್ರೀಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ ಕೇಕ್ ಟಿನ್ನು. ನಾವೇನು ಬ್ಯಾಟರ್ನ ರೆಡಿ ಮಾಡಿಕೊಂಡು ಅದರೊಳಗಡೆಗೆ ಏನು ಮಾಡ್ತಾಯಿದ್ದೀವಿ, ಟೂಟಿ ಫ್ರೂಟಿನ ಒಳಗಡೆನೂ ಕೂಡ ತಿನ್ನೋಕ್ಕೆ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಮೊದಲು ಬ್ಯಾಟರ್ ಒಳಗೆ ಒಂದಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಡೆಕೋರೇಷನ್ಗೆ ನಾನು ಕೊನೆಗೆ ಬೇಯಕ್ಕೆ ಇಡಬೇಕಾದ್ರೆ ಮೇಲೆ ಕೂಡ ಹಾಕೋತೀನಿ. ನೋಡಿ, ಈಗ ನಾನು ಕೇಕ್ ಟಿನ್ನಿಗೆ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡಿದೆ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕನ್ಸಿಸ್ಟೆನ್ಸಿಗೆ ನೀವು ಕೂಡ ರೆಡಿ ಮಾಡ್ಕೋಬೇಕು. ಅದ್ರ ಮೇಲೆ ಅಲಂಕಾರಕ್ಕೆ ನಾನು ಮತ್ತಷ್ಟು ಟೂಟಿ ಫ್ರೂಟಿನ ಒದಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟೂಟಿ ಫ್ರೂಟಿ. 5 ಮಿನಿಟ್ಸ್ ಕುಕ್ಕರ್ ಆಗಿದೆ. ಈಗ ನಾನು ಮುಚ್ಚಳ ಹಾಕಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಹಾಕಬಾರ್ದು. ಲೋ ಫ್ಲೇಮಲ್ಲಿ 45 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಟೂಟಿ ಫ್ರೂಟಿ ರೆಡಿ ಆಗುತ್ತೆ. ವಿತೌಟ್ ಕುಕ್ಕರ್ಲಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ನೋಡಿ, ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. 3/4 ಗಂಟೆ 45 ಮಿನಿಟ್ಸ್ ಆದಮೇಲೆ ಯಾವುದೇ ರೀತಿಯ ಅಂಟ್ಕೊಳ್ಳಿಲ್ಲ. ನಾವು ಟೂತ್ ಪಿಕ್ಕಿಗೆ ಚೂರು ಅಂಟಿಲ್ಲ. ಹಾಗಂದರೆ ಇದು ತುಂಬ ಚೆನ್ನಾಗಿ ಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು. ನಮಗೆ ಹೋಟೆಲ್ ಏನು ನಾವು ಬೇಕ್ರಿಯಲ್ಲಿ ತರ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡಿ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಬರ್ಡೇಗೆ ಅಥವಾ ತಿನ್ನಬೇಕು ಅನ್ನಿಸ್ದಾಗ ಆರಾಮಾಗಿ ನೀವು ಮಾಡಿಕೊಡ್ಬೋದು. ಬೇರೆ ಫ್ರೂಟ್ಸ್ ಸ್ವೀಟ್ಸು ಅವೇ ಮಾಡ್ತಾ ಇರ್ತೀರ, ಅದ್ರ ಬದಲು ಕೇಕ್ ಕೂಡ ನೀವೇ ಮನೇಲಿ ಮಾಡಿಕೊಡ್ಬೋದು. ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನನ್ನ ಚಾನಲ್ ಇಷ್ಟ ಆದರೆ ನೀವೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಬೆಂದಾದ್ಮೇಲೆ ನಾನು ಉಲ್ಟಾ ಮಾಡಿದ್ದೀನಿ. ಕೆಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಬೇಕಾಗಿದೆ. ಈಗ ನಾನು ಅದನ್ನು ಉಲ್ಟಾ ಮಗ್ಸ್ತಾ ಇದ್ದೀನಿ. ಇವಾಗ ನೋಡಿ, ಕೇಕ್ ರೆಡಿಯಾಗಿದೆ. ಕಟ್ ಮಾಡಿದ್ರೆ ತುಂಬ ಸ್ಪಾಂಜಿಯಾಗಿ ಕೂಡ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಏನು ಬೇಕ್ರಿಯಲ್ಲಿ ತರ್ತೀವೋ ಅಷ್ಟೇ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಇದ್ರ ಮೇಲೆ ನೀವು ಬೇಕಾದ್ರೆ ಇನ್ನೂ ಅಲಂಕಾರಕ್ಕೆ ಬೇರೆ ಅಲಂಕಾರಿಕ ವಸ್ತುಗಳನ್ನ ಹಾಕಿ ಕೂಡ ಅಲಂಕಾರ ಮಾಡ್ಕೋಬೋದು. ಸ್ನೇಹಿತರೆ, ಹಾಗಾದರೆ ಯಾಕೆ ತಡ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೆಲವು ಕೇಕ್ಗಳನ್ನು ಪ್ರೀವಿಯಸ್ ಸಲ ಹಾಕಿದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.